ಅಲಸಂದೆ ವಡೆ ಅಥವಾ ತಡ್ನಿಕಾಳು ವಡೆ ತಿಂದಿದ್ದೀರಾ? ನೀವು ಒಂದ್ಸಲ ಇದರ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಅಲಸಂದೆ ಕಾಳು ವಡೆ, ತಡ್ನಿಕಾಳು ವಡೆ ಅಂತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಇದು ಏನಂದರೆ ಮಾಮೂಲಿ ನಾವು ಕಡಲೆಬೇಳೆ ವಡೆ, ಉದ್ದಿನಬೇಳೆ ವಡೆ ಹೀಗೆಲ್ಲ ಮಾಡ್ಕೋತೀವಲ್ವ. ಈ ತಡ್ನಿಕಾಳು ವಡೆನೇ ಸ್ವಲ್ಪ ಡಿಫ್ರೆಂಟು. ಯಾಕೆ ಡಿಫ್ರೆಂಟು ಅಂತ ಅಂದರೆ ಇದು ಸ್ವಲ್ಪ ಕೆಲಸ ಜಾಸ್ತಿ. ಇವಾಗ ಕಡಲೆಬೇಳೆ ಆದರೆ, ಉದ್ದಿನಬೇಳೆ ಆದರೆ ಡೈರೆಕ್ಟ್ ಅಂಗಡಿಯಿಂದ ತಂದು ನೆನೆ ಹಾಕ್ಬಿಡ್ತೀವಿ, ಮಿಕ್ಸಿನಲ್ಲಿ ರುಬ್ಕೊಳ್ತೀವಿ, ವಡೆ ಬಿಡ್ತೀವಿ ಅಲ್ವಾ. ಈ ಅಲಸಂದೆ ಕಾಳು ವಡೆ ಹಾಗಲ್ಲ. ಕಾಳು ತರಬೇಕು, ಬೇಳೆ ಮಾಡಬೇಕು, ಅದನ್ನು ಚೆನ್ನಾಗಿ ನೆನೆಸಬೇಕು, ಮತ್ತು ಆ ಸಿಪ್ಪೆ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ತೊಳಿಬೇಕು. ಇದು ತುಂಬ ಮುಖ್ಯ. ಹಾಗಾಗಿ ಇಷ್ಟೊಂದು ಕೆಲಸ ಅಂತಂದ್ಬಿಟ್ಟು ಸಾಮಾನ್ಯ ಎಲ್ಲರೂ ಕಡಲೆಬೇಳೆ ವಡೆ ಅಥವಾ ಉದ್ದಿನಬೇಳೆ ವಡೆ ಮಾಡೋದೇ ಜಾಸ್ತಿ. ಇವತ್ತು ತಡ್ನಿಕಾಳು ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ತಡ್ನಿಕಾಳು, ಇದು ಬಿಳಿ ತಡ್ನಿಕಾಳು. ನಾನು ಬೇಳೆ ಮಾಡಿಸ್ಕೊಂಡು ಬಂದಿದ್ದೀನಿ. ಇದರಲ್ಲಿ 3 ಥರ ಬರುತ್ತೆ. ಕೆಂಪು ತಡ್ನಿಕಾಳು ಬರುತ್ತೆ, ಕಪ್ಪು ತಡ್ನಿಕಾಳು ಬರುತ್ತೆ. ನಾನು ತಂದಿರೋದು ಬಿಳಿ ತಡ್ನಿಕಾಳು. ಇದನ್ನು ಈಗ ನಾನು ಬೇಳೆ ಮಾಡಿಸ್ಕೊಂಡು ಬಂದಿದ್ದೀನಿ. ಇದು 4 ಗಂಟೆ ಟೈಮ್ ನಾನು ನೆನೆ ಹಾಕ್ತೀನಿ. ಈಗ 4 ಗಂಟೆ ನೆನೆ ಹಾಕಿದ್ರೆ ಅದು ಚೆನ್ನಾಗಿ ನೆನಿಬೇಕು. ಯಾಕೆಂದರೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಸಿಪ್ಪೆ ಬಿಡದೇ ಇದ್ದರೆ ವಡೆ ಚೆನ್ನಾಗಾಗೋದಿಲ್ಲ. ಮತ್ತು ಎಣ್ಣೆನೂ ತುಂಬ ಹೀರ್ಕೊಳ್ಳುತ್ತೆ ಸಿಪ್ಪೆ ಬಿಡದೇ ಇದ್ದರೆ. ಹಾಗಾಗಿ 4 ಗಂಟೆ ಚೆನ್ನಾಗಿ ನೆನೆಸ್ಬಿಟ್ಟು ಚೆನ್ನಾಗಿ ಉಜ್ಜಿ ತೊಳಿಬೇಕು ಇದನ್ನು ನೋಡಿ. ಈಗ ಇದು 4 ಗಂಟೆ ಚೆನ್ನಾಗಿ ನೆಂದಿದೆ ಕಾಳು. ಈಗ ನಾವು ಇದನ್ನು ಚೆನ್ನಾಗಿ ಸಿಪ್ಪೆ ಹೋಗೋ ಹಾಗೆ ಉಜ್ಕೊಂಡು ತೊಳ್ಕೊಬೇಕು ನೋಡಿ. ಈಗ ಒಂದು ಸ್ವಲ್ಪನೂ ಸಿಪ್ಪೆ ಇಲ್ಲದೆ ಇರೋ ಹಾಗೆ ಕಾಳೆಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಇಷ್ಟೊಂದು ಸಿಪ್ಪೆ ಬಂದಿದೆ. ಒಂದು 3/4 kg ಕಾಳು ತೊಗೊಂಡಿದ್ದೀನಿ ನಾವು. ಅದಕ್ಕೆ ನೋಡಿ ಇಷ್ಟು ಸಿಪ್ಪೆ ಬಂದಿದೆ. ಒಂದು 5-6 ಸಲ ತೊಳ್ಕೊಬೇಕು. ಅದೇ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ. ಅದಕ್ಕೇನೆ ಕೆಲವರು ಏನು ಮಾಡ್ತಾರೆ, ಕಡಲೆಬೇಳೆ ಉದ್ದಿನಬೇಳೆ ತಂದು ಆರಾಮಾಗಿ ವಡೆ ಮಾಡ್ಕೊಂಡ್ಬಿಡ್ತಾರೆ. ನಾನು ಇಲ್ಲಿ ಕಾಳನ್ನ ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3/4 kg ಬೇಳೆಗೆ 2 ಒಣಮೆಣಸಿನ್ಕಾಯಿ ಮತ್ತು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಮತ್ತು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಸ್ಟವ್ ಮೇಲೆ ಕಾಯೋಕೆ ಎಣ್ಣೆ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಬಟ್ಲಲ್ಲಿ ನಾನು ರುಬ್ಕೊಂಡಿದ್ನಲ್ಲ ವಡೆ ಹಿಟ್ಟು, ಅದನ್ನು ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ಕೊಟ್ಟೆ. ಇದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಅದು ಹಾಕುವಾಗ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮರ್ತುಬಿಟ್ಟೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಇದಕ್ಕೆ. ಈ ವಡೆ ಹಿಟ್ಟನ್ನು ನೀವು ತುಂಬ ನುಣ್ಣಗೆ ಆಡಿಸ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಆಡಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ತರಿಯಾಗಿ ಆಡಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ವಡೆ ಚೆನ್ನಾಗಿ ಬರುತ್ತೆ. ಕೆಲವರು ಈ ಅಲಸಂದೆ ವಡೆನ ಶೀತ ಮತ್ತು ವಾಯು ಇದು ಅಂತ ಹೇಳ್ತಾರೆ. ಆದರೆ ನಾವು ಇದನ್ನು ಕಾಳು ರುಬ್ಕೊಳ್ಳುವಾಗಲೇ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಮತ್ತು ಇಂಗು ಇವೆರಡನ್ನೂ ಆಡಿಸುವಾಗಲೇ ಒಟ್ಟಿಗೆ ಹಾಕ್ಕೊಂಡ್ರೆ ಶೀತ ವಾಯು ಏನೂ ಆಗೋದಿಲ್ಲ. ಯಾಕೆಂದರೆ ಶುಂಠಿ ಶೀತ ಆಗೋದನ್ನು ತಡೆದ್ರೆ, ಇಂಗು ವಾಯು ಆಗದೇ ಇರೋ ಹಾಗೆ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗೋ ಹಾಗೆ ಸಹಾಯ ಮಾಡುತ್ತೆ ನೋಡಿ. ಈಗ ಅಲಸಂದೆ ಕಾಳು ವಡೆ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ವಡೆ, ಚೆನ್ನಾಗಿತ್ತಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಆಯಿತಾ? ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಲೇಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.